ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 24ನೇ ಕಂತಿನ ಹಣ ಜಮಾ ಕುರಿತು ಅಂಡ್ ಹಾಗೇನು ಒಂದಿಷ್ಟು ಫಲಾನುಭವಿಗಳಿಗೆ 4,000 ಹಣ ಆದರೆ ಜಮಾ ಆಗ್ತಿದೆ. ಇದರ ಬಗ್ಗೆ ಕಂಪ್ಲೀಟ್ ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ನೀವೇನಾದ್ರೂ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆಯ ಹಣ ಪಡ್ಕೋತಿದ್ರೆ ಇವತ್ತಿನ ಈ ವಿಡಿಯೋ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಕೆಳಗಡೆ ಲೈಕ್ ಬಟನ್ ಅಂಡ್ ಹಾಗೇನು ಸಬ್ಸ್ಕ್ರೈಬ್ ಬಟನ್ ಆದ್ರೆ ಕಾಣಿಸಿರುತ್ತೆ ನೋಡಿ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು 3 to 4 ಡೇಸ್ ಇಂದ 2,000 ಹಣ ಆದ್ರೆ ಜಮಾ ಆಗ್ತಿರುವಂತದ್ದು. ಸೊ ಹಾಗಿದ್ರೆ ಯಾವ ಕಂತಿನ ಹಣ ಅಂತ ಹೇಳಿ ನಿಮ್ಮಲ್ಲಿ ಸ್ವಲ್ಪ ಕನ್ಫ್ಯೂಸ್ ಇರಬಹುದು ನೋಡಿ. ನಿಮಗೆ ಬಂದ್ಬಿಟ್ಟು 24ನೇ ಕಂತಿನ ಹಣ ಆದ್ರೆ ಜಮಾ ಆಗ್ತಿದೆ. ಲಾಸ್ಟ್ ವೀಕ್ ಅಲ್ಲಿ ಬಂದ್ಬಿಟ್ಟು 24ನೇ ಕಂತಿನ ಹಣ ಜಮಾ ಮಾಡೋದಕ್ಕೆ ಒಂದು ಟ್ರಯಲ್ ಅನ್ನ ನಡೆಸ್ಕೊಡ್ತಾರೆ. ಆ ಟ್ರಯಲ್ ಅಲ್ಲಿ ಒಂದು 2 ಡೇಸ್ ಅಲ್ಲಿ ಒಂದಿಷ್ಟು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗುತ್ತೆ. ಅದಾದ್ಮೇಲೆ ಈ ವೀಕಲ್ ಬಂದ್ಬಿಟ್ಟು ಸೋಮವಾರದಿಂದ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಕೆಲವೊಬ್ಬರಿಗೆ 2,000 ಹಣ ಬರ್ತಿದೆ ಅಂಡ್ ಕೆಲವೊಬ್ಬರಿಗೆ 4,000 ಹಣ ಆದ್ರೆ ಬರ್ತಿದೆ. ಸೊ ಹಾಗಿದ್ರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಯಾರಿಗಾದ್ರೆ 24ನೇ ಕಂತಿನ ಹಣ ಬಂದಿಲ್ವೋ, ಸೊ ಇವ್ರು ಕೇಳ್ತಿದ್ದಾರೆ ನಮ್ಗೆ ಯಾವಾಗ ಬರುತ್ತೆ ಅಂತ ಹೇಳಿ. ಮೊದಲಿಗೆ ಇದ್ರ ಬಗ್ಗೆ ಮಾತನಾಡೋಣ ನೋಡಿ. ನಾನು ಹೇಳ್ದಂಗೆ ಲಾಸ್ಟ್ ವೀಕ್ ಅಲ್ಲಿ ಟ್ರಯಲ್ ರೌಂಡ್ ಅನ್ನ ನಡೆಸಿದ್ದಾರೆ. ಅದಾದ್ಮೇಲೆ ಈ ವೀಕ್ ಅಲ್ಲಿ ಸೋಮವಾರದಿಂದ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಪ್ರತಿನಿತ್ಯನೂ ಹಂತವಾಗಿ ಇದರ ಒಂದು ಪ್ರೋಸೆಸ್ ಆದ್ರೆ ನಡೀತಿರುವಂತದ್ದು. ಪ್ರೋಸೆಸ್ ಏನ್ ಸ್ಟಾಪ್ ಆಗಿಲ್ಲ. ಸೊ ಹಾಗಿದ್ರೆ ಈಗ ನಾವು ಅಬ್ಸರ್ವ್ ಮಾಡೋದಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳ್ತಾರೆ ಸೋಮವಾರದಿಂದ ಶನಿವಾರದೊಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗೆ ಬರುತ್ತೆ ಅಂತ ಹೇಳ್ಬಿಟ್ಟು 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳು ಅರ್ಹರಿದ್ದಾರೆ. ಎಲ್ಲರ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾ ಮಾಡೋದಕ್ಕೆ ಒಂದು ನಿರ್ಧಾರ ಮಾಡಿ ಎಲ್ಲರಿಗೂ ಸಹ ಈ ವೀಕ್ ಅಲ್ಲಿ ಹಂತವಾಗಿ ಜಮಾ ಆಗ್ತಾ ಬರ್ತಿದೆ. ಸೊ ಹಾಗಿದ್ರೆ ಯಾವ ಜಿಲ್ಲೆಯವರಿಗೆ ಜಮಾ ಆಗ್ಬಿಟ್ಟಿದೆ, ಎಲ್ಲ ಜಿಲ್ಲೆಯವರಿಗೂ ಬಂದಿದೆಯಾ ಅಂತ ಅಂದ್ರೆ ಹೌದು, ಎಲ್ಲಾ ಜಿಲ್ಲೆಯ ಫಲಾನುಭವಿಗಳಿಗೆ ಹಣ ಬಿಡುಗಡೆ ಮಾಡಿದ್ದಾರೆ. DBT ಮುಖಾಂತರ ಜಮಾ ಮಾಡುವಂತಹ ಪ್ರೋಸೆಸ್ ಅನ್ನ ಶುರು ಮಾಡಿದ್ದಾರೆ. ಬಟ್ ಇಲ್ಲಿ ಏನಾಗಿದೆ ಅಂತ ಅಂದ್ರೆ ಪ್ರತಿ ದಿನಾನು ಪ್ರತಿ ಜಿಲ್ಲೆಯ ಫಲಾನುಭವಿಗಳಿಗೆ ಎಲ್ರಿಗೂ ಬರ್ತಿದೆ. ಪ್ರತಿ ಜಿಲ್ಲೆಯಲ್ಲೂ 100% ಆಫ್ ದಿ ಫಲಾನುಭವಿಗಳಿಗೆ ಬರ್ತಿಲ್ಲ. ಈಗ 24ನೇ ಕಂತಿನ ಹಣ ಬಂದ್ಬಿಟ್ಟು 50 to 60% ಆಫ್ ದಿ ಫಲಾನುಭವಿಗಳಿಗೆ ಜಮಾ ಆಗಿದೆ. ಅಂಡ್ ನೆಕ್ಸ್ಟ್ ಈ ಶನಿವಾರದೊಳಗಡೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ 100% ಆಗಿ 24ನೇ ಕಂತಿನ ಹಣ ಆದ್ರೆ ಜಮಾ ಆಗುತ್ತೆ. ಸೊ ನಿಮ್ಗೆ ಏನಾದ್ರೆ 24ನೇ ಕಂತಿನ ಹಣ ಇದುವರೆಗೂ ಜಮಾ ಆಗಿಲ್ಲ ಅಂತ ಅಂದ್ರೆ ಈ ವಾರದಲ್ಲೇ ಶನಿವಾರದೊಳಗಡೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ 99% ಜಮಾ ಆಗುತ್ತೆ. ಸೊ ನೀವು ಹಣ ಆದ್ರೆ ರಿಸೀವ್ ಆಗುತ್ತೆ, ಅವಾಗ ಚೆಕ್ ಮಾಡ್ಕೋಬಹುದು. ಸುಮ್ಮನೆ ಟೆನ್ಷನ್ ತಗೊಳ್ಳುವಂತ ಅವಶ್ಯಕತೆ ಇಲ್ಲ. ಕೇವಲ ಒಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಬಂದಿದೆ, ಕೇವಲ ಒಂದಿಷ್ಟು ಜಿಲ್ಲೆಯವರಿಗೆ ಮಾತ್ರ ಬಂದಿದೆ ಅಂತ ಹೇಳಿ ಎಲ್ಲಾ ಜಿಲ್ಲೆಯ ಫಲಾನುಭವಿಗಳಿಗೂ ಎಲ್ಲರಿಗೂ ಹಣ ಆದ್ರೆ ಜಮಾ ಮಾಡಿದ್ದಾರೆ. ಸೊ ನಿಮ್ಗೂ ನೆಕ್ಸ್ಟ್ ಅದು ಯಾವಾಗಾದ್ರೂ ಬರ್ಬೋದು, ಶನಿವಾರದೊಳಗಡೆ ಇವಾಗಾದ್ರೂ ಬರ್ಬೋದು, ನಾಳೆ ಆದ್ರೂ ಬರ್ಬೋದು. ಓಕೆನಾ? ಸೊ ಹಾಗಾಗಿ ನೀವು ಯಾವುದೇ ತರದ ಟೆನ್ಷನ್ ತಗೊಳ್ಳುವಂತ ಅವಶ್ಯಕತೆ ಇಲ್ಲ. ಸೊ ಈಗ ಆಗಿದ್ರೆ ಇಲ್ಲಿ ಕೆಲವೊಬ್ಬರಿಗೆ 4,000 ಹಣ ಆದ್ರೆ ಜಮಾ ಆಗ್ತಿದೆ. ಹಾಗಿದ್ರೆ 24-25ನೇ ಕಂತಿನ ಹಣ ಜಮಾ ಆಗ್ತಿದ್ಯಾ ಅಂತ ಅಂದ್ರೆ 100% ಆಗಿ 24-25ನೇ ಕಂತಿನ ಹಣ ಜಮಾ ಆಗ್ತಿಲ್ಲ. ಬಟ್ ಈಗ ಏನ್ ಹಣ ಜಮಾ ಆಗ್ತಿದೆ ಇಲ್ಲಿ ಬಂದ್ಬಿಟ್ಟು ಒಂದಿಷ್ಟು ಫಲಾನುಭವಿಗಳಿಗೆ 4,000 ಹಣ ಜಮಾ ಆಗ್ತಿದೆ. ಸೊ ಯಾರಿಗೆ ಜಮಾ ಆಗ್ತಿದೆ ಅಂತ ಅಂದ್ರೆ ನವೆಂಬರ್ ತಿಂಗಳಲ್ಲಿ ನವೆಂಬರ್ 26ನೇ ತಾರೀಕು ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಬಿಡುಗಡೆ ಮಾಡ್ತಾರೆ. ಅವಾಗಿಂದ ಇದುವರೆಗೂ ಸಹ 23ನೇ ಕಂತಿನ ಹಣ ಯಾರಿಗಾದ್ರೆ ಬಂದಿಲ್ವೋ ಅಂತಹ ಫಲಾನುಭವಿಗಳಿಗೆ 23-24ನೇ ಕಂತಿನ ಹಣ ಸೇರಿ ಒಟ್ಟಿಗೆ 4,000 ಹಣ ಆದ್ರೆ ಜಮಾ ಆಗ್ತಿರುವಂತದ್ದು. ಅದನ್ನ ಬಿಟ್ರೆ 24-25 ಯಾರಿಗೂ ಜಮಾ ಆಗ್ತಿಲ್ಲ. ನಿಮ್ಗೇನಾದ್ರೂ 23ನೇ ಕಂತಿನ ಹಣ ಪೆಂಡಿಂಗ್ ಇತ್ತು, ಇನ್ನು 24ನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ಆ ಟೈಮಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ 4,000 ಹಣ ಆದ್ರೆ ಜಮಾ ಆಗುತ್ತೆ. ಓಕೆನಾ? ಸೊ ಇಲ್ಲಿ ಸಾಕಷ್ಟು ಜನ ಬೇರೆಯವರಿಗೆ 4,000 ಬರ್ತಿದೆ, ನಮಗೆ ಬಂದಿಲ್ಲ ಅಂತ ಅನ್ಕೊಂಡಿದ್ದಾರೆ. ನಿಮ್ಗೆ ಈಗಾಗಲೇ 23ನೇ ಕಂತಿನ ಹಣ ಬಂದಿದ್ರೆ ನಿಮಗೆ ಖಂಡಿತವಾಗ್ಲೂ 4,000 ಬರಲ್ಲ, ಕೇವಲ 2,000 ಮಾತ್ರ ಬರುತ್ತೆ. ಓಕೆನಾ? ಸೊ ಇದು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಆದ್ರೆ ಆಗಿತ್ತು. ನಿಮ್ಗೆ 24ನೇ ಕಂತಿನ ಹಣ ಬಂದಿದೆಯಾ ಇಲ್ವಾ ಅಂತ ಹೇಳಿ ಪ್ರತಿಯೊಬ್ರು ಕಮೆಂಟ್ ಬಾಕ್ಸ್ ಮುಖಾಂತರ ಕಮೆಂಟ್ ಅನ್ನ ಮಾಡಿ.